ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ದಿನದ ದೇವರ ವಾಕ್ಯದ ಭಾಗ ಯೋಹಾನ 6ನೇ ಅಧ್ಯಾಯ 51ನೇ ವಚನ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಇದರಲ್ಲಿ ನೀವು ನೋಡುವಂಥದ್ದು ಏನೆಂದರೆ, ದೇವರು ಉಂಟು ಮಾಡಿದ ಎಲ್ಲಾ ಜಲರಾಶಿಗಳು ಬಾಳಲು ಬದುಕಲು ಆಹಾರವು ಬಹಳ ಅವಶ್ಯವಾಗಿದೆ. ಅದಕ್ಕಾಗಿಯೇ ದೇವರು ಎಲ್ಲಾ ರೀತಿಯ ಆಹಾರ ಪದಾರ್ಥಗಳನ್ನು, ಹಣ್ಣು ಹಂಪಲುಗಳನ್ನು, ದವಸ ಧಾನ್ಯಗಳನ್ನು ಉಂಟು ಮಾಡಿದನು. ಇದು ಶರೀರದಲ್ಲಿರುವ ಮನುಷ್ಯರಿಗೂ ಆತ್ಮೀಯ ಮನುಷ್ಯನಿಗೂ ಅನ್ವಯವಾಗುತ್ತದೆ. ಆಹಾರ ಕೊಡುವುದನ್ನು ನಿಲ್ಲಿಸಿಬಿಟ್ಟರೆ ಉಸಿರು ನಿಂತು ಹೋಗುತ್ತದೆ ಎಂಬುದು ದೇವರ ಒಂದು ನಿಯಮವಾಗಿದೆ. ಈ ಭೂಮಿಯಲ್ಲಿ ನಾವು ದೇವರ ಯೋಚನೆ ಅಥವಾ ಚಿತ್ತ ನೆರವೇರಿಸಲು ನಮ್ಮ ಬಲಕ್ಕಾಗಿ, ಆರೋಗ್ಯಕ್ಕಾಗಿ ಆಹಾರವು ಬಹಳ ಮುಖ್ಯ. ಉದಾಹರಣೆಗೆ, ಕಿರಿಮಗನು ತನ್ನ ಹಸಿವೆಯನ್ನು ತಾಳಲಾರದೆ ಹಂದಿಗಳ ಊಟವನ್ನಾದರೂ ತಿನ್ನಲು ಬಯಸಿದನು. ಅದರಂತೆಯೇ ನಿಮ್ಮ ಆತ್ಮೀಕ ಮನುಷ್ಯನಿಗೂ ಕೂಡ ಒಂದು ಹಸಿವೆ ಉಂಟು. ಅದನ್ನು ನೀವು ಪೋಷಿಸದಿದ್ದರೆ ನಿಮ್ಮ ಒಳಗಿನ ಮನುಷ್ಯನು ಸೋತು ಹೋಗುತ್ತಾನೆ. ಅದಕ್ಕಾಗಿಯೇ ದೇವರು ನಿಮ್ಮ ಆತ್ಮೀಕ ಮನುಷ್ಯನಿಗೆ ಅವಶ್ಯವಾದ ಆಹಾರವನ್ನು ಈಗಲೇ ಕೊಟ್ಟಿದ್ದಾನೆ. ಅದು ಯಾವುದೆಂದರೆ ದೇವರ ವಾಕ್ಯ. ನೀವು ಬೆಳವಣಿಗೆಯಾಗುವ ಹಾಗೆ ದೇವರ ವಾಕ್ಯವೆಂಬ ಪಾರಮಾರ್ಥಿಕವಾದ ಪರಿಶುದ್ಧ ಹಾಲಿನ ಮೇಲೆ ಆಸೆ ಉಳ್ಳವರಾಗಿರ್ರಿ. ಕಾರಣವೇನೆಂದರೆ, ರಣರಂಗದಲ್ಲಿ ಯೋನಾತಾನನು ಸೋತು ಹೋದಾಗ ಕಾಡು ಜೇನನ್ನು ತೆಗೆದುಕೊಂಡು ತಿಂದನು. ತಿಂದ ಮೇಲೆ ಅವನ ಕಣ್ಣುಗಳು ಬೆಳಗಿದವು, ಅವನ ದೇಹವು ಬಲಗೊಂಡಿತು. ಹಾಗೆಯೇ ದೇವರ ವಾಕ್ಯವಾಗಿರುವ ಶುದ್ಧ ಜೇನು ನಿಮ್ಮ ಒಳಗಿನ ಮನುಷ್ಯನನ್ನು ಬಲಪಡಿಸುತ್ತದೆ. ಹಾಗಾಗಿ ಜೀವಕರವಾದ ರೊಟ್ಟಿಯಾಗಿರುವ ಯೇಸು ಕ್ರಿಸ್ತನ ವಾಕ್ಯವನ್ನು ಅನುದಿನವೂ ಸೇವಿಸಿ ನಂಬಿಕೆಯಲ್ಲಿ ಬಲಗೊಂಡು ಬಲಿಷ್ಠವಾದ ಕರುಗಳಂತೆ ಬೆಳೆಯಿರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.